ಬಾಂಧವರಿಗೆ ನಾನು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಈ ಕಬ್ಬಿನ ಹೋರಾಟ ನಾವು ಬೆಂಬಲ ಸಿಗಬೇಕನ್ನೋ ಸಲುವಾಗಿ ಇಂಡಿ ತಾಲೂಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಸುಮಾರು 7-8 ದಿನಗಳನ್ನು ಹೋರಾಟ ಮಾಡಿ, ಆ ಹೋರಾಟಕ್ಕೆ ಎಲ್ಲರೂ ಸಹಕರಿಸಿದಂಥವರು. ಮೊದಲಿಗೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹೂಡ್ತೀವಿ ಅಂದಾಗ ಎಲ್ಲ ರೈತರು ಸೇರಿ ಒಂದು ದಿನ ಕುಂತೀವಿ. ರೈತರಿಗೆ ನ್ಯಾಯಯುತವಾದ ಬೆಲೆ ಕೇಳೋದ್ರಲ್ಲಿ ಏನು ತಪ್ಪೈತಿ, ನಾವು ಬರ್ತೀವಿ ಅಂತ ಹೇಳಿ ಇಂಡಿ ತಾಲೂಕದ ಗೊಳಸಾರು ಶ್ರೀ ಪುಂಡಲಿಂಗ ಮಹಾಸ್ವಾಮಿಗಳು ಬಂದರು, ಶಿರಶರಣ ಶ್ರೀ ಸ್ವಾಮಿಗಳು ಬಂದರು, ಆಳೂರು ಶ್ರೀಗಳು ಬಂದರು, ಸಾರವಾಡದ ಶ್ರೀಗಳು ಬಂದರು, ಶ್ರೀಗಳು ಎಲ್ಲ ಶ್ರೀಗಳು ಬಂದು ಆ ವೇದಿಕೆ ಮೇಲೆ ನಾವಿದ್ದರೆ ನೀವಿದ್ದರೆ ನಾವು ಅನ್ನೋ ಒಂದು ಮಾತು ಸಂದೇಶವನ್ನು ನೀಡುವ ಮುಖಾಂತರ ಶ್ರೀಗಳದ್ದು ಏನಪ್ಪ ಅಂತಂದ್ರೆ ಬಬಲಾದಿ ಶ್ರೀಗಳು ಸಾಕ್ಷಾತ್ ದೇವರ ಸ್ಥಾನದಲ್ಲಿ ನಿಂತು ನಿಮಗೆ ನಾವು ಯಾವತ್ತು ನಿಮ್ಮ ಜೊತೆಗೆ ಇರ್ತೀವಿ, ಈ ಜಯ ಶಿವ ತನಕ ನಾವು ಇಲ್ಲೇ ಇದರ ವಾಸ್ತವ್ಯ ಹೂಡ್ತೀವಿ ಅನ್ನೋ ಸಂದೇಶ ಸಾರುವುದರಿಂದ ರೈತರಿಗೆ ಹೆಚ್ಚಿನ ಬಲ ಬಂದಂತಾಯಿತು. ಯಾಕಂದ್ರೆ ದೇವರ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಕಾಣುವಂಥದ್ದು ಶ್ರೀಗಳನ್ನೇ ನಾವು. ಹೀಗಾಗಿ ದೇವರ ಸ್ವರೂಪದಲ್ಲಿ ಶ್ರೀಗಳು ಬಂದು ಹೇಳ್ಯಾರ ಅಂತಂದ್ರೆ ನಮ್ಮಲ್ಲಿ ನ್ಯಾಯ ಐತಿ, ಆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸೋಣ ಅಂತ ಹೇಳಿ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕುಳಿತುಕೊಂಡಿವಿ. ಆ ಸತ್ಯಾಗ್ರಹಕ್ಕೆ ಸಾವಿರಾರು ಜನ ರೈತರು, ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಸ್ಥರು, ಅಲ್ಲಿಂದ ಫೋಟೋ ಸ್ಟುಡಿಯೋದವರು, ಹಿಂಗೆ ಹಲವಾರು ಸಂಘಟನೆಗಳನ್ನು ನಮಗೆ ಏನಂದ್ರೆ ನಿಮಗೆ ನಾವು ಬೆಂಬಲ ಬಂದು ನಿಂದಿರ್ತೀವಿ ಅಂಥೇಳಿ ಫೋನ್ ಮುಖಾಂತರ ನಮಗೆ ತಿಳಿಸಿದ್ರು. ನಮಗಿನ್ನೂ ಅತಿ ಹೆಚ್ಚಿನ ಬೆಂಬಲ ಬಂತು. ಆ ಬೆಂಬಲ ಜೊತೆಗೆ ಇಂಡಿ ತಾಲೂಕದ ವಕೀಲರ ಸಂಘದ ಏನಪ್ಪ ಅಂತಂದ್ರೆ, ನೀವು ಕೇಳೋ ಹಕ್ಕು ಐತಿ, ನಿಮಗೇನಾರೇ ಯಾರೇ ಅಧಿಕಾರಿಗಳು ನಿಮಗೆ ದಸ್ತಗಿರಿ ಮಾಡಿ ನಿಮಗೆ ಕೇಸ್ ದಾಖಲಿಸಿದ್ರೆ ನಾವು ಇಚ್ಛೆಯಿಂದ ಪುಕ್ಷಟಿಯಾಗಿ ಫ್ರೀಯಾಗಿ ಕೇಸ್ ನಡೆಸಿಕೊಡ್ತೀವಿ, ನೀವು ಹಿಂದೆ ಸರಿಲಿಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಅವ್ರು ಧೈರ್ಯ ಕೊಟ್ಟರು. ಅದ್ರ ಜೊತೆನೇ ಏನಂತಂದ್ರೆ ಇಂಡಿ ತಾಲೂಕದಲ್ಲಿ ಬಲಿಷ್ಠ ಇರುವಂಥ ಪಕ್ಷಗಳು ಸಹ ಪಕ್ಷಾತೀತವಾಗಿ ನಾವು ನಿಮ್ಮ ಬೆಂಬಲ ಕೊಡ್ತೇವೆ ಅಂಥೇಳಿ JDS ಮುಖಂಡರಾದ BD ಪಾಟೀಲ್ ಅವರು ಬಂದರು, BJP ಮುಖಂಡರಾದ ಕಾಸೇಗೌಡ ಬಿರಾದವರು ಬಂದರು, ಹನುಮಂತರಾಯಗೌಡ ಬಿರಾದರವರು ಬಂದರು. ಹಿಂಗೆ ಎಲ್ಲ ಪಕ್ಷದವ್ರೂ ಶೀಲವಂತ ಉಮರಾಣಿಯವರು ಬಂದರು, ಅನಿಲ್ ಜಮಾದಾರ್ ಅವರು ಬಂದರು. ಪಕ್ಷಾತೀತವಾಗಿ ನಮಗೆ ಬೆಂಬಲ ಕೊಡ್ತೀನಿ ಅಂಥೇಳಿ ಪಕ್ಷದವರು ನಮಗೆ ಭಾಳ ಬಲಗೈ ಬರುವಂಥ ಶಕ್ತಿಯನ್ನು ಕೊಟ್ಟರು. ಅದರಂತೆ ಈ ಇಂಡಿ ತಾಲೂಕಿನಲ್ಲಿ ತಮ್ಮದೇ ಆದ ಒಂದು ಪ್ರತಿಷ್ಠೆಯನ್ನು ಹೊಂದಿರುವಂಥ ರಕ್ಷಣಾ ವೇದಿಕೆಯವರಾದ ಬಾಳು ಮುರ್ಜಿಯವರು ಸಹ ರಕ್ಷಣಾ ವೇದಿಕೆಯಿಂದ ನಮಗೆ ಮುಗಿಯೋ ತನಕ ಫಸ್ಟ್ ದಿನ ಬಂದು ಕೊನೆಯ ತನಕ ಮುಗಿಯೋ ತನಕ ನಮಗೆ ನಮ್ಮ ಜೊತೆನೇ ಇದರ ನಿರಂತರವಾಗಿ ಹೋರಾಟ ಮಾಡಿದ್ರು. ಅವ್ರ ಜೊತೆನೇ ಬಸವದಳದವರು ಅನಿಲ್ ಗೌಡರು ಬಂದರು, ABP ವಿದ್ಯಾರ್ಥಿಗಳು ಬಂದರು, ಇಂಡಿ ಪಟ್ಟಣದ ವ್ಯಾಪಾರಸ್ಥರು ಏನಪ್ಪ ಅಂತಂದ್ರೆ ನೀವಿದ್ದರೆ ನಾವಿದ್ದರೆ ನೀವು. ಯಾಕಂದ್ರೆ ರೈತರು ಬೆಳೆದ್ರೆ ಇಲ್ಲಿ ರೈತರ ಕಡೆಯಿಂದ ನಮ್ಮ ವ್ಯವಹಾರಗಳನ್ನು ಆಗ್ಬೋದು, ನಾವು ಇಚ್ಛೆಯಿಂದ ನಾವು ಬಂದ್ ಮಾಡ್ತೇವೆ ಅಂಥೇಳಿ ಅವರು ಒಂದಿನ ಅಂಗಡಿ ಬಂದ್ ಮಾಡಿಬಿಟ್ಟು ಅವರು ಬಂದರು. ಆಟೋ ಚಾಲಕರು ಅಡ್ಡ ಗಾಡಿ ನಾವೆಲ್ಲ ಹಚ್ಚಿ ನಾವು ನಿಮಗೆ ನಾವೇ ನಿಂದಿರ್ತೀವಿ ಅಂಥೇಳಿ ಆಟೋ ಚಾಲಕರು ಬಂದರು. ಬಸ್ಸಿನ KSRTC ಬಸ್ಗಳು ಬಂದ್ ಮಾಡಿದ್ರು. ಇಂಡಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಅವ್ರು ಏನಪ್ಪ ಅಂದ್ರೆ ನ್ಯಾಯಯುತವಾಗಿ ಐತಿ, ಸರ್ಕಾರ ಇವರಿಗೆ ನ್ಯಾಯ ಕೊಡಿಸ್ಬೇಕಂಥೇಳಿ ತಾಲೂಕು ಅಧಿಕಾರಿಗಳು ಸಹಾಯ ಮಾಡಿದ್ರು, ಜಿಲ್ಲಾ ಅಧಿಕಾರಿಗಳು ಸಹಾಯ ಮಾಡಿದ್ರು. ಅದರಂತೆ ತಾಲೂಕು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ನಮಗೆ ಸಹಾಯ ಮಾಡಿದ್ದಾರೆ. ಸರ್ಕಾರಕ್ಕೆ ಗಮನ ಸೆಳೆಯಲು ಮಾಧ್ಯಮ ಮತ್ತು ದೃಶ್ಯದವರು ಹಗಲುರುಳು ಏನಪ್ಪ ಅಂದ್ರೆ ಪ್ರಯತ್ನ ಪಟ್ರಿ. ಯಾಕಂದ್ರೆ ನಮ್ಮ ಹೋರಾಟಗಳನ್ನು ವಿಕೃತಗೊಳ್ತದ, ವಿಕೋಪಕ್ಕೆ ಹೋಗ್ತದ, ಮುಂದೆ ಈ ಘಟನೆಗಳು ದೊಡ್ಡ ಸಂಭವಿಸ್ತದ ಅಂತ ಹೇಳಿ ನೀವು ಇಡೀ ಸರ್ಕಾರಕ್ಕೆ ಇದರ
ಕಿವಿ ಹಿಂಡುವಂಥ ಕೆಲಸ ಏನಪ್ಪ ಅಂದ್ರೆ ಪತ್ರಿಕೆ ಮಾಧ್ಯಮದವರು ಮಾಡಿ ಗಮನ ಸೆಳೆದಿದ್ದರಿಂದ ಈ ರೈತರ ಹೋರಾಟಕ್ಕೆ ಒಂದು ಜಯ ಸಿಕ್ಕಂತಾಗ್ಯದ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ಭಾಳಷ್ಟು ಏನಂತಂದ್ರೆ ಶ್ರಮಿಸಿದ ರೈತ ಹೋರಾಟಕ್ಕೆ ಜಯ ಸಿಗಲೇಬೇಕು. ಎಲ್ಲರೂ ಇದೇನಪ್ಪ ಅಂದ್ರೆ ಪಕ್ಷಾತೀತವಾಗಿ ಹೋರಾಟ ಮಾಡಿ ಜಯ ಸಿಗಲಿಕ್ಕೆ ಏನಪ್ಪ ಅಂದ್ರೆ ಮಾಧ್ಯಮದ ಮುಖಾಂತರ ಭಾಳಷ್ಟು ಶ್ರಮಿಸಿರಿ. ತಮಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಅನ್ನಿಸ್ತದೆ. ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಮತ್ತೊಮ್ಮೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಅದರ ಜೊತೆಯೇ ಈ ಇಂಡಿ ತಾಲೂಕದ ರೈತ ಬಾಂಧವರು, ಹಳ್ಳಿಯಿಂದ ಬಂದವರು, ಪಟ್ಟಣದಿಂದ ಬಂದವರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಮ್ಮ ರೈತ ಹೋರಾಟಕ್ಕೆ ಜಯ ಸಿಗಲಿಕ್ಕೆ ಎಲ್ಲರೂ ಕಾರಣೀಭೂತರಾದವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಇನ್ನು ಬೆಳೆ ಪರಿಹಾರ ಇನ್ನೂ ಘೋಷಣೆ ಆಗಿ ತಾಲೂಕಿನ ರೈತ ಸಂಘ ಅಧ್ಯಕ್ಷನಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮನ್ನು ಆಯ್ಕೆ ಮಾಡಿದಾಗ ಅವ್ರಿಗೋಸ್ಕರ ನಾನು ಇಲ್ಲಿ ಇಲ್ಲ ಎಲ್ಲ ರೈತರು ಬಂದು ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡೋಣ ಅಂದ್ರೆ ಜಿಲ್ಲೆಯೊಳಗೆ ಮಾಡೋದು ಅಂತೇಳಿ ಅಂದಿದ್ರು ನಮ್ಮ ಜಿಲ್ಲಾಧ್ಯಕ್ಷರು. ಇಲ್ಲರಿ ನಮ್ಮ ಇಂಡಿ ತಾಲೂಕಿನ ಹಿಡ್ಕೊಂಡು ಇಲ್ಲೇ ಮಾಡಾಮು, ಅಲ್ಲಿನೂ ನಮ್ಮ ಜನನೇ ಅದ, ಇಲ್ಲಿನೂ ನಮ್ಮ ಜನನೇ ಅಂತೇಳಿ ಜಿಲ್ಲಾ ಅಧ್ಯಕ್ಷರು ತೊಗೊಂಡು ಅವ್ರ ನೇತೃತ್ವದಾಗ ನಾವು ತಾಲೂಕವರು ಮತ್ತು ಹಳ್ಳಿಯವರು ಎಲ್ಲರೂ ಅವ್ರವರಂತೆ ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಿದ್ರೆ ನಮ್ಮ ಭಾಗದ ಶಾಸಕರು ಭಾಳ ಬೇಡ ಒಂದು 10 ನಿಮಿಷಲ್ಲೇ ಬಂದು ನಾವು ಕನಿಷ್ಠ ಅಂದರು 5 ದಿನ ಹಿಡ್ಕೊಂಡು 6 ದಿನ 7 ದಿನ ತನಕ ಕೂತರು ಸದನೆ. ಅವರಲ್ಲಿ ಯಾವ ರೀತಿಯಲ್ಲೇ ನಾವು ಸರಿಯಾಗಿದ್ರು ಒಂದೇ ತಕ್ಷಣ ಬಂದು ಯಾಕಪ್ಪ ಕೊಡ್ತಕ್ಕಂಥ ಏನು ಘೋಷಣೆ ಆಗ್ತದೆ ಅದನ್ನು ನಾನು ಕೊಡ್ತೀನಿ, ಅಲ್ಲಿ ಯಾಕೆ ತಲೆ ಕೆಡಿಸ್ಕೊತೀರಿ ಏಟ್ ಅಂತೇಳಿ ನಮಗೊಂದು ಶಾಂತವನ್ನು ಹೇಳಿಲ್ಲ. ಅದು ನಮ್ಮ ಮನಸ್ಸಿಗೆ ರೈತರ ಮನಸ್ಸಿಗೆ ನೋವಾದ ಭಾಳ. ನಮ್ಮ ತಾಲೂಕಿನ ಶಾಸಕರು ತಾಲೂಕದಲ್ಲಿ ಎಲ್ಲರೂ ಓಟ್ ಹಾಕದಲ್ಲೇ ಅವ್ರು ಶಾಸಕರಾಗ್ಯಾರ ಮತ್ತು ಆ ಫ್ಯಾಕ್ಟ್ರಿಯಲ್ಲಿ ಸರ್ವ ಎಲ್ಲ ರೈತರು ಓಟ್ ಹಾಕಿದಾಗೆ ಅವರು ಅಧ್ಯಕ್ಷರಾಗ್ಯಾರ. ಅವರು ಮನಿದು ಆಗ್ತಾ ಇಲ್ಲ, ಕುಂಟಿದ್ದು ಬಿದ್ದಂಥ ಫ್ಯಾಕ್ಟ್ರಿ ಮಾಡ್ಯಾರ. ಅವ್ರಿಗೆ ಮೊದಲು ಧನ್ಯವಾದ ಹೇಳಿದ್ವಿ. ಆದರೆ ಈ ಸದ್ಯ ಆ ಥರ ನೋಡ್ಕೋಬಾರ್ದವ್ರು. ಎಲ್ಲ ರೈತರು ಒಂದೇ ತಾಯಿ ಮಕ್ಕಳನ್ನ ಹಂಗೆ ಇರಬೇಕು. ಈ ಸದ್ಯ ಒಂದು ಹಿರಿ ಜೀವಿ ನಮ್ಮ ತಾಲೂಕಿಗೆ ಯಾರಪ್ಪ ಅಂತಂದ್ರೆ ಶಾಸಕರು ಮತ್ತು ಸನ್ಮಾನ್ಯ ಇವರು ಅದಾರಲ್ಲ ಜಿಗ್ಜಿನಿ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಅದಾರ ಅವರು ಇಬ್ಬರು, ತಾಲೂಕಿನಲ್ಲೇ ಹುಟ್ಟಿ ಬೆಳೆದವರು. ಎಂ ಪಿನೂ ನಮ್ಮವ್ರ್ಯಾರ, ಎಮ್ ಎಲ್ ಎ ನಮ್ಮವ್ರ್ಯಾರ. ರೈತರುಗಳು ಒಂದು ಸ್ವಲ್ಪನೂ ಕೇಳಂಗಿಲ್ಲ ಇವರಿಬ್ರು. ಇಂಥವ್ರು ಇವರು ನಿಜವಾಗಲೂ ಬೇಡಾಗ್ಯದ. ಎಲ್ಲರೂ ಹಳ್ಳಿಯಲ್ಲಿ ಮೂಲೆಯಲ್ಲಿ ಹೇಳಕತ್ತಾರ. ನಮ್ಮ ಪ್ರತಿಭಟನೆಗೆ ಇದೇ ಪಕ್ಷದವ್ರು ಅಂತಲ್ಲ, ಸ್ವಯಂ ಎಲ್ಲ ಪಕ್ಷದವ್ರು ಬಂದು ನಮ್ಮ ಪ್ರತಿಭಟನೆ ಮಾಡ್ಯಾರ. ನೀವು ಬಿಡಬೇಡ್ರಿ, ಇದು ಒಳ್ಳೇದೇ ಅದ, ನಮ್ಮ ರೈತರಿಗೆ ಬೆಲೆ ಕೊಡಿಸ್ರಿ ಅಂತ ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲರೂ. BJP, JDS, ಕಾಂಗ್ರೆಸ್ ಒಟ್ಟು ಮಂದಿ ಮಾಡ್ಯಾರ, ಸಾಕಷ್ಟು ಮಂದಿ ಇದ್ರು. ಈ ಭಾಗಕ್ಕೆ ಇಂಥ ಶಾಸಕರು ನಮಗೆ ಬೇಕೇನ್ರಿ? ನಮಗೆ ಈ ಸದ್ ಬೇಕಂತೇಳಿ ಅವ್ರಿಗೆ 3 ವರ್ಷ ಆಯ್ಕೆ ಮಾಡ್ಯಾರ. ಆದ್ರೂ ಇಲ್ಲಿ ಎಲ್ಲಿ ಅಭಿವೃದ್ಧಿ ಮೊದಲು ಒಂದು 2 ವರ್ಷ ಒಂದು 5 ವರ್ಷ ಹಿಂದೆ ಒಂದು ಅಭಿವೃದ್ಧಿ ಕಾಣಿತ್ತು ನಮ್ಮ ತಾಲೂಕ. ಈಗಂತೂ 5 ವರ್ಷ ಹಿಡ್ಕೊಂಡು ಏನೂ ಇಲ್ಲ ಅವರು ಕೆಲಸ ಸೊನ್ನೆ ಆಗಲಿರ್ತದೆ. ಅಭಿವೃದ್ಧಿ ಏನಾದ್ರೂ ಜಿಲ್ಲೆಯವ್ರು ತೊಗೊಂಡು ಜಿಲ್ಲೆಯವ್ರ ಕರೆಯನ್ನು ನಾವು ತಾಲೂಕದವ್ರು ತೊಗೊಂಡು ಮತ್ತು ಉಳಿದಂಥ ನನ್ನ ರೈತ ಬಂಧುಗಳು ಅವ್ರಿವ್ರು ಏನದೆ ಎಲ್ಲ ಸರ್ವ ರೈತರ ಶ್ರಮ ಭಾಳ ಅದ. ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅಲ್ಲಿ ಮತ್ತು ಇನ್ನಿರ್ತ ತಾಲೂಕು ಅಧಿಕಾರಿಗಳಾದಂಥ ತಹಸೀಲ್ದಾರರು, ತಾಲೂಕು ಅಧಿಕಾರಿಯಾದಂಥ AC ಮೇಡಮ್ ಅವರು, ಜಿಲ್ಲಾಧಿಕಾರಿಯಾದಂಥ DC ಸಾಹೇಬರು, ಇವೆಲ್ಲ ನಮ್ಮ ರೈತರಿಗೆ ನಾವು ನಿರಂತರವಾಗಿ 3 ತಿಂಗಳು ಹಿಂದೆ ಹಿಡ್ಕೊಂಡು ಅವ್ರಿಗೆ ಲೆಟರ್ ಕೊಟ್ಕೋತ ಹೊಂಟೀವಿ. ಆ ಲೆಟರ್ ಸ್ಪಂದನ ಮಾಡಿ ಒಳ್ಳೆಯ ರೀತಿಯಿಂದ ಹೋಗಿ ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಇವತ್ತಿನ ದಿನ ಎಲ್ಲ ರೈತರಿಗೆ ಅವರೆಲ್ಲ ಶ್ರಮ ನಾವು ಕೂಗಿಗೆ ಅವರೆಲ್ಲ ಸ್ಪಂದನ ಮಾಡಿದಕ್ಕಾಗಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಬೆಲೆ ಬಂತು. ಆದರೂ ಸಾಕಾಗಿಲ್ಲ. ಕೇಂದ್ರ ಗೋರ್ಮೆಂಟ್ ಏನು ನಿಗದಿ ಮಾಡಿತ್ತು ಅದು ನಮ್ಮ ರೈತರಿಗೆ ಒಂದು ಒಳ್ಳೆಯ ಸುತ್ತಿತ್ತು. ಆದ್ರೂ ನಮ್ಮಲ್ಲಿ ಏರಿಯಾದಲ್ಲಿ ಏನಪ್ಪ ಅಂತಂದ್ರೆ ಕಬ್ಬಿಂದು ಇಳುವರಿ ಕಮ್ಮಿ ಅಂತ ಹೇಳ್ತಾರೆ. ಯಾವಾಗಲೂ ಯಾವ ರೀತಿ ಅದಪ್ಪ ಅಂತಂದ್ರೆ 11.25 ನಮ್ಮಲ್ಲಿ ಯಾವತ್ತೂ ಬರ್ತದೆ ಬಿಸಿಲು ಇರೋದ್ರಿಂದ. ಮತ್ತು ಗಾಳಿ ಜಮೀನು ನಮ್ಮಲ್ಲೆಲ್ಲ ಗಟ್ಟಿ ಭೂಮಿ, ಭಾಳ ಒಳ್ಳೆಯ ಬೆಳೆ ಅದ. ಆದರೂ ನಮ್ಮಲ್ಲಿ ಎಲ್ಲ ರೈತರು ಗಾಳಿ ಆಲಾರ ಬಟ್ಟಿಗೆ ಇದು ನಮಗೆ ಬೆಂಬಲ ಬೆಲೆ ನಮಗೆ ಕೊಡ್ತಾ ಇಲ್ಲ. ಮತ್ತು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಂತೇಳಿ ಮೊದಲ ಘೋಷಣೆ ಆಗುವಂಥ ಕೆಲಸ ಮಾಡಿದರು. ಎಲ್ಲ ರಾಜ್ಯದ ಗುಲ್ಬರ್ಗ, ಬಿಜಾಪುರ ಎಲ್ಲ ಸ್ಟ್ರೈಕ್ ಎಲ್ಲ ರೈತರು ಎದ್ದಿದ್ದರಿಂದ ಎಚ್ಚರಿಕೊಂಡು ಸರ್ಕಾರದವರು
ಅವಾಗ ನಿರಂತರವಾಗಿ 9 ದಿನಗಳಲ್ಲಿ ಯಾವುದೇ ಒಂದು ಸಣ್ಣ ಕೆಲಸಕ್ಕೆ ಗಪ್ನೆ ಒಂದಿನ ತೀರ್ಮಾನ ತಗೋತಾರೆ. 9 ದಿನ ರೈತರು ಬೀದಿ ಬೀದಿ ಅಡ್ಡಾಡಿದ್ರು ಅವರಿಗೆ ಆ ನಂತರ ವಿಚಾರ ಏನೋ ಇನ್ನು ನಮ್ಮ ಸರ್ಕಾರ ಅಥವಾ ನಮ್ಮ ರಾಜ್ಯನೇ ಹಾಳಾಗ್ತಾನಂಥ ಪರಿಸ್ಥಿತಿ ಅವಾಗೆದ್ದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ರು. ಹ್ಯಾಂಗೆ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ 9.5 ಇತ್ತಂದ್ರೆ 3,100 ಅಂತ ಹೇಳಿದ್ರು. ಮತ್ತು ಅದೇ 10.25 ಇದ್ರೆ 3,200 ಅಂತ ಘೋಷಣೆ ಮಾಡಿದ್ರು. ಅವರ ಅಧಿಕಾರಿ ಇದ್ರೊಳಗೈತಿ. ಮತ್ತು ಅದೇ ನಮ್ಮಲ್ಲಿ ಇರ್ತಕ್ಕಂಥದ್ದು 11.25 ತೋರಿಸಿದ್ರೆ 3,550 ರೂಪಾಯಿ ಹಾಕುವಂಥ ನಮಗೆ ಬರ್ತಕ್ಕಂಥ ಬೆಂಬಲ ಬೆಲೆ ಕರೆಕ್ಟ್ ಅದ, ಆದರೂ ಕೊಡ್ತಾ ಇಲ್ಲ. ಇರಲಿ, ಇದಕ್ಕೆ ನಾವು ಸಂತೋಷ ಪಡ್ಕೊಳ್ಳೋಣ. ಮತ್ತು ನಮ್ಮ ಇಂಡಿ ನಗರದಲ್ಲಿ ಹಲವಾರು ಸಂಘಗಳದಾವು. ಅವರಿಗೆಲ್ಲರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಕರೆಯನ್ನು ಎಲ್ಲ ಹಿರಿಯರು ಒಂದೇ ಪಾರ್ಟಿ ಒಂದೇ ಪಕ್ಷ ಅಂತಲ್ಲ, BJP ಅವರು ನಮಗೆ ಹೆಲ್ಪ್ ಮಾಡ್ಯಾರ, ಕಾಂಗ್ರೆಸ್ದವರು ಮಾಡ್ಯಾರ, JDS ಅವರು ಮಾಡ್ಯಾರ. ಅವರಿವರ ಸರ್ವ ಎಲ್ಲ ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು ಹಿಡ್ಕೊಂಡು ಇವತ್ತು 500 ಹಿಡ್ಕೊಂಡು 50,000 ಲಕ್ಷ ಕೋಟಿಗಟ್ಟಲೆ ಬೆಳೆ ಅಂಥವ್ರು ಮೊದಲು ಮಾಡಿ ನಮಗೆ ರೈತರ ಸಾಥ್ ಕೊಟ್ಟಿದ್ದಕ್ಕಾಗಿ ಅವರೆಲ್ಲ ನಾವು ರೈತರ ಮಕ್ಕಳಂತ ತಿಳ್ಕೊಂಡು, ಮತ್ತು ಈ ಪತ್ರಿಕಾ ಮಾಧ್ಯಮದವರು ಇವರಿಗೆಲ್ಲರಿಗೆ ನಾವು ಎಷ್ಟು ಅಭಿನಂದನೆ ಹೇಳಿದ್ರು ಕಮ್ಮಿನೇ ಅದ. ನಮ್ಮ ಜೊತೆ ಯಾವ ರೀತಿಯಲ್ಲಿ ನಮ್ಮ ಹೋರಾಟ ಹೋಗ್ತದೆ ಆ ರೀತಿಯಲ್ಲಿ ಅವರು ಶ್ರಮ ಪಟ್ಟಾರ. ಅವರಿಗೆಲ್ಲರಿಗೆ ನಾವು ಅವರಿವರು ಅನ್ನೋದೇ ಎಲ್ಲರಿಗೂ ನಾನು ನಮಸ್ಕರಿಸಿ ಇಟ್ಟು ಹೇಳಿ, ಈಗ ನಾವು ಮುಂದಿನ ನಡೆ ಯಾವ ರೀತಿಯಪ್ಪ ಅಂದ್ರೆ ಇದೇ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೀವಿ. ಇದೇ ಥರ ನಮ್ಮ ರೈತರಿಗೆ ಕೊಟ್ಟರೆ ನಾವು ಯಾವ ಸರ್ಕಾರ ಆ ಸರ್ಕಾರ ನಮ್ಗೆ ಬೇಕಾಗ್ತಿಲ್ಲ. ರೈತ ಉಳಿಯೋಂಥ ಕೆಲಸ ನಾವು ಎಲ್ಲರೂ ಮಾಡಬೇಕು. ಅದಕ್ಕಾಗಿ ನಾವು ರೈತರಿಗೆ ಯಾರು ಬೆಂಬಲನ ಕೊಡ್ತಾರ ಅಂಥ ಸರ್ಕಾರ ಬೆನ್ನು ಹತ್ತೀವಿ, ಅಂಥ ಶಾಸಕರ ಬೆನ್ನು ಹತ್ತೀವಿ. ನಮ್ಮ ಅಭಿವೃದ್ಧಿ ಆಗಬೇಕು. ನಮ್ಮ ತಾಲೂಕಿನಲ್ಲಿ ಭಾಳ ಅಭಿವೃದ್ಧಿ ಕುಂಟಿರ್ತದೆ, ಅದಕ್ಕೆಲ್ಲ ಒಳ್ಳೇದು ಮಾಡ್ಬೇಕಂತೇಳಿ ಅವ್ರಿಗೆ ಈ ಮಧ್ಯಮ ಮುಖಾಂತರ ಹೇಳಿ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಬ್ಬಿಗೆ ಬೆಲೆ ನಿಗದಿ ಸಂಬಂಧ ನಾವು ಏನು ಸತತ 9 ದಿನಗಳ ಕಾಲ ಏನು ನಾವು ಇಂಡಿಯಲ್ಲಿ ಒಂದು ಹೋರಾಟವನ್ನು ಮಾಡಿದೀವಿ, ಆ ಹೋರಾಟವನ್ನು ಎಲ್ಲರೂ ಯಶಸ್ವಿಗೊಳಿಸಿದರು. ಅದಕ್ಕಾಗಿ ಮೊದಲು ನಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನು 3,550 ರೂಪಾಯಿ ಏನು ನಿಗದಿ ಮಾಡಿತ್ತು ಆ ಬೆಲೆಯನ್ನು ಆದರೂ ನಮ್ಗೆ ಬಂದಿಲ್ಲ. ಆದರೂ ಅದೇನೋ ಸರ್ಕಾರ ಮಟ್ಟದೊಳಗೆ ಮತ್ತು ನಮ್ಮ ಜಿಲ್ಲಾ ಮತ್ತು ರಾಜ್ಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡಿದ್ರಲ್ಲ 3,300 ಅಂತೇಳಿ, ಅದಕ್ಕಾಗಿ ನಾವು ಹಮ್ಮಿಕೊಂಡಂಥ ಒಂದು ಏನು ಹೋರಾಟ ಇತ್ತು ಅದನ್ನು ನಾವು ಕೈ ಬಿಡಬೇಕಾಯ್ತು. ಅಂದರೆ 3,300 ರೂಪಾಯಿಗೆ ಒಂದು ಬೆಲೆ ನಿಗದಿ ಮಾಡಿದರು. ಅದರ 3,200 ಇದು ಕಾರ್ಖಾನೆ ಕೊಡಬೇಕು, ಒಂದು ಇದು ಕಾರ್ಖಾನೆ ಮತ್ತು ಅದೊಂದು ಬೆಲೆ ನಿಗದಿ ಮಾಡಿದ್ರು. 50 ರೂಪಾಯಿ ಸರ್ಕಾರ ಮತ್ತು 50 ರೂಪಾಯಿ ಫ್ಯಾಕ್ಟ್ರಿ ಮಾಲಕರು ಕೊಡ್ಬೇಕಂತ ಹೇಳಿಕೆಂದ್ರೆ ಅದನ್ನು ಒಂದು ನಿರ್ಣಯ ಆದ ಮೂಲಕ ನಾವು ಇದೊಂದು ಹೋರಾಟವನ್ನು ಹಿಂತುಕೊಂಡಿವಿ. ನೀನು ಮಾನ್ಯ ನಮ್ಮ AC ಸಾಹೇಬರು ಬಂದು ನಮ್ಮನ್ನು ಉದ್ದೇಶಿಸಿ ಮತ್ತು ಅದನ್ನು ಅವರು ತನ್ನಂಥ ಕಾಪಿ ನೋಡ್ಕೊಂಡ್ರೆ ನಾವು ನಮ್ಮ ಇದು ಹಿಂತುಕೊಂಡಿವಿ. ಈ ಒಂದು ಹೋರಾಟಕ್ಕೆ ಮುಖ್ಯವಾಗಿ ನಮಗೆ ಎಲ್ಲರೂ ಸಾಥ್ ಕೊಟ್ಟಿದ್ದರು. ಯಾರಪ್ಪ ಅಂತಂದ್ರೆ ತಾಲೂಕಿನ ಎಲ್ಲ ಮಠಾಧೀಶರು, ಅಂದರೆ ಗೊಳಸಾರ ಅಭಿನವ್ ಪುಂಡಿಂಗ್ ಮಹಾರಾಜರಾಗ್ಬೋದು, ನಮ್ಮ ಸಿರ್ಸಾಡ್ ಅಪ್ಪೋರು ಆಗಿರ್ಬೋದು, ಕೇಡಿಗೆ ಅಪ್ಪೋರು ಆಗಿರ್ಬೋದು, ಅವರಲ್ಲದೆ ನಮ್ಮ ವಕೀಲರ ಸಂಘದಿಂದ ನಮ್ಗೆ ಬೆಂಬಲ ಸಿಕ್ತು, ಮತ್ತು ಡಾಕ್ಟರ್ಸ್ಗಳಿಂದ ಬೆಂಬಲ ಸಿಕ್ತು, ಆಟೋ ಚಾಲಕರಿಂದ ಮತ್ತು ಬೀದಿ ವ್ಯಾಪಾರಿಗಳಿಂದ, ಅದು ಅಲ್ಲದೆ ನಮ್ಮ APMC ಕೃಷಿ ಮಾರುಕಟ್ಟೆ ಅವರು ಒಟ್ಟು ಒಂದು ದಿವಸ ನಮ್ಗೆ ಸಲಹೆಯಿಂದ ಬಂದ್ ಮಾಡಿ ಅವರು ನಮಗೆ ಬೆಂಬಲ ಕೊಟ್ಟರು. ಅದು ಅಲ್ಲದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿದವರು ಸಹಿತ ನಮಗೆ ಬೆಂಬಲ ಮಾಡಿದರು. ಅದು ಅಲ್ಲದೆ ಎಲ್ಲ ಅಂದರೆ ಊರಿನ ಸಮಸ್ತ ನಾಗರಿಕರು ಅನ್ರಿ, ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ಹೋರಾಟ ಯಶಸ್ವಿ ಆಯಿತು. ಇದು ಅಲ್ಲದೆ ನಮಗೆ ನೀವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಸಹಿತ ನಾವು ಪ್ರತಿಯೊಂದು ದಿವಸ ನಮ್ಮ ಇದಕ್ಕೆ ಹೋರಾಟ ಸ್ಥಳಕ್ಕೆ ಬಂದು ನೀವು ನಮ್ಮ ಕಡೆಯಿಂದ ಎಲ್ಲ ಮಾಹಿತಿ ತೊಗೊಂಡು ನೀವು ದಿನಾಲೂ ಬಂದು ನಮಗೆ ಅಂದರೆ ಪತ್ರಿಕೆ ಮುಖಾಂತರನೂ ನೀವು ಎಲ್ಲರೂ ನಮ್ಗೆ ಬೆಂಬಲ ಮಾಡಿದ್ರಿ. ಇದು ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಸಹಿತ ನಮಗೆ ತುಂಬ ಸಹಕಾರ ಕೊಟ್ಟರು. ಅವ್ರದಿಂದ ಈ ಒಂದು ಹೋರಾಟಕ್ಕೆ ಬೆಂಬಲ ಸಿಕ್ಕಿತ್ತು. ಅಂದರೆ ಅವರೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ, ಕಾನೂನು ಸುವ್ಯವಸ್ಥೆ ಅವರು ಕಾಪಾಡಿದ್ದರಿಂದನೂ ಈ ಹೋರಾಟ ಅತ್ಯಂತ ಯಶಸ್ವಿ ಆಯ್ತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಇನ್ನು ಮುಂದೆ ನಾವು ಏನಿದು ತಾತ್ಕಾಲಿಕವಾಗಿ ನಾವು ಹಿಂಪಡೆದೀವಿ ಇದು ಹೋರಾಟ. ಆದರೆ ಇದು ಏನಾದರೂ ಮತ್ತೆ ನಾಳೆ ಕಾಟಾದಲ್ಲಿ ಮತ್ತು ಬಿಲ್ದಲ್ಲಿ ಏನಾದರೂ ಮೋಸ ಆಯ್ತಂದ್ರೆ ಮತ್ತೆ ನಾವು ಕಂಟಿನ್ಯೂ ಈ ಹೋರಾಟನ ಮುಂದುವರಿಸ್ತೀವಿ.
ತಿಳಕ್ಕೆ ನಾನು ಇಷ್ಟಪಡ್ತೀನಿ. ಇದು ಅಲ್ಲದೆ ಇನ್ನೂ ಒಂದು ಕೆಲವೊಂದು ರೈತರ ಸಮಸ್ಯೆಗಳದಾವೆ. ಈ ಪರಿಹಾರ ಅಂತನ್ರಿ, ಇನ್ಶೂರೆನ್ಸ್ ಅನ್ರಿ, ಈಗ ತೊಗರಿ ಮತ್ತು ಹತ್ತಿ ಮೆಕ್ಕೆಜೋಳ ಎಲ್ಲ ಹಾಳಾಗಿದ್ದಕ್ಕೆ ಎಲ್ಲರೂ ಇದು ಮಾಡ್ಕೊಂಡು ಹೋಗ್ಯಾರ. ಅದನ್ನು GPS ಮುಖಾಂತರ ಇಲಾಖೆಯವ್ರು ಮಾಡ್ಕೊಂಡು ಹೋಗ್ಯಾರ. ಆದಷ್ಟು ಬೇಗ ರೈತರಿಗೆ ಸದ ತೊಂದರೆ ಒಳಗದಾರ. ದಯವಿಟ್ಟು ಅದನ್ನು ಜಲ್ದಿ ರೈತರ ಖಾತೆಗೆ ಹಣ ಬರುವಂಗೆ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಕೊಂಡ್ರೆ ನಾನು ಈ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಮುಖಾಂತರ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೋತೀನಿ. ಇಷ್ಟು ಹೇಳಿ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಂಥ ಕೆಂಬಾವಿ ಅವರಿಗೂ, ಆಸಂಗಿ ಅವರಿಗೂ, ಹನುಮಂತ ಗೂಡ್ಲ ಅವರಿಗೂ, ಸಿದ್ದಣ್ಣ ತಳವಾರ್ ಅವರಿಗೂ, ಕಾಕಾ ಸೋಮಣ್ಣ ಗೂಡ್ಲ ಅವರಿಗೂ ಮತ್ತು ಅವರಿವರದನ್ನ ಎಲ್ಲರದು ಹೆಸರು ಇದು ತೊಗೊಂಡ್ಕಿಂದ್ರೆ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ತಿಳಿಬಿಡ್ಲಿಕ್ಕೆ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ 3/11/2025 ನಾವು ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕಂಥೇಳಿ ಫ್ಯಾಕ್ಟ್ರಿಯವರ ಜೊತೆ ಒಂದು ಏನಪ್ಪ ಅಂದ್ರೆ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ. ಮುಂದೆ ಏನು 6/7ಕ್ಕೆ ಸರ್ಕಾರ ಅದಕ್ಕೊಂದು ಬೆಲೆ ನಿಗದಿ ಮಾಡಿ 3,200 ಪ್ಲಸ್ 50 ರೂಪಾಯಿ ಸರ್ಕಾರ, 50 ರೂಪಾಯಿ ಫ್ಯಾಕ್ಟ್ರಿ ಮಾಲಕರು ಕೊಡಬೇಕು ಅಂತ ಹೇಳಿದಾಗ ನಾವು ಆ ಸ್ಟ್ರೈಕನ್ನು ಹಿಂದೆ ತಗೊಳ್ಳಾಯಿತು. ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಹಿಂದೆ ತಗೊಳ್ಳಾಯಿತು. ಈಗ ಅದೇ ಸ್ಟ್ರೈಕನ್ನು ರೈತರಿಗೆ ಬೆಲೆ ನಿಗದಿ ಮಾಡಿದ ಸಂತೋಷ ಆಗೋದಕ್ಕೆ ಇವತ್ತು ನಾವು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರೆಸ್ ಮೀಟ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮ್ಮ ಸಲುವಾಗಿ ಹಗಲು ರಾತ್ರಿ ಅವರು ತಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಕರೆಗೆ ಒಕ್ಕಟ್ಟು ಶ್ರಮಿಸಿದ್ದಾರೆ. ಅವರಿಗೆ ಈ ವೇದಿಕೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪ್ರೆಸ್ ಮೀಟಿಗೆ ಮೂಲ ಕಾರಣರಾದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಆತ್ಮೀಯರಾದಂಥ SP ಕೆಂಬಗ್ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಂತೆ ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ಮಲ್ಲು ಗೂಡಲ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಸಿದ್ದರಾಮಣ್ಣ ತಳವಾರ್ಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರಂತೆ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ನವದಗಿ ಸರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ, ಮಲ್ಲಿಕಾರ್ಜುನ್ ನವದಗಿ ಸರ್. ಮತ್ತು ಅದರಂತೆ ನಮ್ಮ ತಾಲೂಕಿನ ಸದಸ್ಯರಾದಂಥ ಮಲ್ಲಿಕಾರ್ಜುನ ಹೊರ್ತಿಯನವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರಂತೆ ಹಿರಿಯರು ಮತ್ತು ನಮ್ಮ ಕರೆಗೆ ಒಕ್ಕಟ್ಟು ಹಂತಿ ಪದಗಳನ್ನು ಹಾಡಿ ಎಲ್ಲ ರೈತರಿಗೆ ಹುರಿದುಂಬಿಸಿದಂಥ ಸೋಮಣ್ಣ ಗೂಡಲ್ಗವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ ತಮ್ಮಾರಾಯ ಆಸಂಗಿ ಇವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರಂತೆ ನಮ್ಮ ಹನುಮಂತ ಗೂಡಲ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರಂತೆ ಎಲ್ಲ ನಮ್ಮ ಪತ್ರಕರ್ತರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ.